is in John 17. ಯೋಹನ 17ರಲ್ಲಿ ಯೇಸು ಸ್ವಾಮಿ ಹೇಳಿದ ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡ್ತೇವೆ. Our relationship with him and our relationship with each other. ನಮ್ಮ ಸಂಬಂಧ ಆತನೊಟ್ಟಿಗೆ ಮತ್ತು ಇತರರೊಟ್ಟಿಗೆ. This is how we know that our heart is pure. ಅದರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಹೃದಯ ಶುದ್ಧವಾಗಿದೆ ಅಂತ. Blessed are the pure in heart. ಶುದ್ಧ ಹೃದಯವುಳ್ಳವರು ಧನ್ಯರು. The person who is pure in heart ಯಾರಿಗೆ ಶುದ್ಧ ಹೃದಯ ಇರುತ್ತೋ knows first of all that God loves me intensely. ಅವನಿಗೆ ಮೊದಲು ಗೊತ್ತಾಗುವಂಥದ್ದು ಏನು ಅಂದರೆ ದೇವರು ನನ್ನನ್ನು ಬಹಳವಾಗಿ ಪ್ರೀತಿಸ್ತಾನೆ ಅಂತ. That's number one. ಅದು ಮೊದಲನೇ. Three things I want to say. 3 ವಿಷಯಗಳು ನಾನು ಹೇಳಲಿಕ್ಕೆ First, ಇಷ್ಟಪಡ್ತೀನಿ. that God loves us very, very much. ಮೊದಲನೇದಾಗಿ ದೇವರು ಬಹಳವಾಗಿ ನಮ್ಮನ್ನು ಪ್ರೀತಿಸ್ತಾರೆ. And when somebody loves us, ನಮ್ಮನ್ನ ಯಾರಾದರೂ ಪ್ರೀತಿಸಿದ್ರೆ what he wants back from us is not money, ನಮ್ಮಿಂದ ಬಯಸುವಂಥದ್ದು ಏನಂದ್ರೆ ಹಣವಲ್ಲ, not service, ನಮ್ಮ ಸೇವೆಯನ್ನೂ ಅಲ್ಲ, but love. ಬದಲಿಗೆ ಪ್ರೀತಿ. So it's like if a man's married and he loves his wife, ಒಬ್ಬ ವ್ಯಕ್ತಿ ಹೆಂಡತಿಯನ್ನು ಮದುವೆ ಆಗಿ ಜೀವನವನ್ನು ಪ್ರಾರಂಭಿಸಿದಾಗ what does he want from his wife? ಆತನ ಹೆಂಡತಿಯಿಂದ ಏನು ಬಯಸ್ತಾನೆ? Not that she should cook for him in the kitchen. That's not primary. ಮುಖ್ಯವಾಗಿ ಆಕೆ ಅಡುಗೆ ಮಾಡಬೇಕು ಅಂತಲ್ಲ, Or she should go to work and earn some money. ಆಕೆ ಕೆಲಸಕ್ಕೆ ಹೋಗಿ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು, ಅದು ಅಲ್ಲ. My wife must love me. ನನ್ನ ಹೆಂಡತಿ ನನ್ನನ್ನು ಪ್ರೀತಿಸಬೇಕು. Even if she's paralyzed in bed and can't cook anything. ಆಕೆ ಪಾರ್ಶ್ವವಾಯು ಬಂದು ಹಾಸಿಗೆಯಲ್ಲೇ ಬಿದ್ದಿದ್ರು ಏನು ಅಡುಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. She's uneducated and can't earn any money. ಆಕೆ ಅವಿದ್ಯಾವಂತಳು, ಯಾವ ಹಣವನ್ನು ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂದ್ರೂ She can still be a wonderful wife if she loves her husband. ಗಂಡನನ್ನ ಪ್ರೀತಿಸೋದಾದ್ರೆ ಆಕೆ ಒಳ್ಳೆಯ ಹೆಂಡತಿಯಾಗಿರ್ತಾಳೆ. We are the bride of Jesus Christ. ನಾವು ಕರ್ತನ ಮೊದಲಗಿತ್ತಿಯಾಗಿದ್ದೇವೆ. And as a good husband, he does not want our money first. ಗಂಡನಾಗಿ ಅವರಿಗೆ ನಮ್ಮ ಹಣದ ಅವಶ್ಯಕತೆ ಇಲ್ಲ. He doesn't want money at all. ನಮಗೆ ಹಣ ಬೇಕಾಗೇ ಇಲ್ಲ ಅವರಿಗೆ. If a husband is only interested in his wife's money, that's not a good marriage. ಒಬ್ಬ ಗಂಡನು ಹೆಂಡತಿಯ ಹಣದಲ್ಲಿ ಆಸಕ್ತನಾಗಿದ್ರೆ ಅದು ಒಳ್ಳೆ ಮದುವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. That's why in CFC we are 100% against dowry system. ಅದಕ್ಕಾಗಿ CFC ನಲ್ಲಿ ಈ ವರದಕ್ಷಿಣೆ ಪದ್ಧತಿಯ ವಿರುದ್ಧವಾಗಿದ್ದೀವಿ ನಾವು. Money is not a factor in a good marriage. ಒಳ್ಳೆಯ ಮದುವೆನಲ್ಲಿ ಹಣ ಮುಖ್ಯವಲ್ಲ. So remember, God is not interested in your money. ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ದೇವರು ನಿಮ್ಮ ಹಣದ ಮೇಲೆ ಅವರಿಗೆ ಆಸಕ್ತಿ ಇಲ್ಲ. Because so many churches are speaking about money, I want to say a few words about it. ಬಹಳಷ್ಟು ಸಭೆಗಳು ಹಣದ ಬಗ್ಗೆ ಮಾತಾಡೋದ್ರಿಂದ ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. Why did God say you must, in the Old Testament, you must give 10% to in the temple? ದೇವಸ್ಥಾನದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಕೆ ದಶಾಂಶವನ್ನು ನಿಯೋಜಿಸಿದರು? It's very important to know why. ಯಾಕೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. That it's like in India, there's a thing called income tax. ಇಲ್ಲಿ ಆದಾಯ ತೆರಿಗೆ ಅಂತ ಭಾರತದಲ್ಲಿದೆ. All you are working, income tax. ನೀವು ಕೆಲಸ ಮಾಡೋರಿಗೆಲ್ಲ ಗೊತ್ತಿದೆ ಆದಾಯ ತೆರಿಗೆ ಅಂದ್ರೆ ಏನು ಅಂತ. If you earn more than 2.5 lakhs rupees in a year, ನೀವು ಒಂದು ವರ್ಷದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ you have to pay 10% income tax. ಅದರಲ್ಲಿ ಒಂದು 10% ಆದಾಯ ತೆರಿಗೆಯನ್ನು ಕೊಡಬೇಕಾಗುತ್ತೆ. So if you are earning 3 lakhs, then you have to give for the extra 50,000, you must give 5,000 to the government. ನೀವು ಒಂದು 3 ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ ಅದು 50,000ದಲ್ಲಿ 10% why does the government want this 10%? ಈ ಒಂದು 10% ಯಾಕೆ ದೇವರು ಸರ್ಕಾರ ಬಯಸುತ್ತೆ? From richer people they'll take 20%, 30%. ಇನ್ನು ಶ್ರೀಮಂತರಲ್ಲಿ 10%, 20% ತೆಗೆದುಕೊಳ್ತಾರೆ. What does the government do with all this money? ಅದನ್ನೆಲ್ಲ ಇಟ್ಕೊಂಡು ಸರ್ಕಾರ ಏನು ಮಾಡುತ್ತೆ? They have to pay all the government officers who are looking after the country. ಈ ದೇಶವನ್ನು ನೋಡಿಕೊಳ್ತಾ ಇರೋ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೊಡ್ತಾರೆ. All the government hospitals, the roads and all they have to repair. ಅವರು ರಸ್ತೆಗಳನ್ನ ರಿಪೇರಿ ಮಾಡಬೇಕು, ಆಸ್ಪತ್ರೆಗಳನ್ನ ಸರಿ ಮಾಡಬೇಕು. All the food department and so many departments in the government. ಬಹಳಷ್ಟು ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅದನ್ನೆಲ್ಲ ಅದಕ್ಕೆಲ್ಲ ಒದಗಿಸಬೇಕು. And the military that's defending our country, ನಮ್ಮ ದೇಶವನ್ನು ಕಾಪಾಡ್ತಾ ಇರೋ ಒಂದು ರಕ್ಷಣಾ ಸಂಸ್ಥೆ, how to pay them? ಅವರಿಗೆಲ್ಲ ಹೇಗೆ ಸಂಬಳವನ್ನು ಕೊಡೋದು? Income tax is a way to pay those who are serving the country. ದೇಶವನ್ನ ಸೇವೆ ಮಾಡುವಂತವರಿಗೆ ಅವರಿಗೆ ಸಂಬಳವನ್ನ ಕೊಡುವಂತದ್ದು ಈ ಒಂದು ಆದಾಯ ತೆರಿಗೆಯಿಂದ. Now let me explain something to you which most Christians will not tell you. ಬಹಳಷ್ಟು ಕ್ರೈಸ್ತರು ಹೇಳದೇ ಇರುವಂತದ್ದನ್ನು ನಿಮಗೆ ಒಂದು ವಿವರಿಸ್ತೇನೆ. In Israel there were 12 tribes. ಇಸ್ರಾಯೇಲ್ನಲ್ಲಿ 12 ಗೋತ್ರಗಳಿದ್ದವು. The sons of Jacob. ಯಾಕೋಬನ ಮಕ್ಕಳು. When they came to the land of Canaan, ಅವರು ಕಾನಾನ್ ದೇಶಕ್ಕೆ ಬಂದಾಗ God said, ದೇವರು ಹೀಗೆ distribute the land among 11 tribes only. ಅಲ್ಲಿ ಆ ಒಂದು ಸ್ಥಳಗಳನ್ನ 11 ಗೋತ್ರದವರಿಗೆ ಮಾತ್ರ ಹಂಚುವಂತ. One tribe of Levi will get no property. ಲೇವಿ ಅನ್ನೋ ಒಂದು ಗೋತ್ರಕ್ಕೆ ಏನು ಆಸ್ತಿಯನ್ನು ಕೊಡಬೇಡ. Why? ಯಾಕೆ? Because they have to serve 24 hours in the temple. ಅವರು ದೇವಾಲಯದಲ್ಲಿ 24 ಗಂಟೆಗಳ ಕಾಲ ಸೇವೆ ಮಾಡಬೇಕು. They are full time workers for the temple.
ಆ ಒಂದು ದೇವಾಲಯಕ್ಕೆ ಪೂರ್ಣಕಾಲಿಕ Because ಸೇವಕರು ಅವರು. in those days there was a temple and they had to sacrifice and keep so many services there. They needed one full tribe of people to look after that work. ಒಂದು ಪೂರ್ಣ ಗೋತ್ರದ ಜನರ ಅವಶ್ಯಕತೆ ಇತ್ತು. ಯಾಕೆಂದ್ರೆ ಆ ದೇವಾಲಯದವನ್ನ ನೋಡ್ಕೊಬೇಕಾಗಿತ್ತು, ತ್ಯಾಗ ಯಜ್ಞಗಳನ್ನ And ಮಾಡಬೇಕಾಗಿತ್ತು. after generation, the Levites and their children, grandchildren will keep on doing that work. ಆ ಲೇವಿಯರ ಮಕ್ಕಳು ಮೊಮ್ಮಕ್ಕಳು ಅದನ್ನ ನೋಡ್ಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದ್ರು. And you know what God told them in Numbers chapter 18? ಅಲ್ಲಿ ಅರಣ್ಯಕಾಂಡ 19ರಲ್ಲಿ ಏನು ಹೇಳಿದ್ರು ಗೊತ್ತಾ ದೇವರು? The Lord said to Aaron in verse 20, ಅರಣ್ಯಕಾಂಡ 19ನೇ ವಚನ 18:20. 18 Numbers 18:20. ಅರಣ್ಯಕಾಂಡ 18:20. The Lord said to Aaron, who was the chief priest among those tribes, ಅಲ್ಲಿ ಮುಖ್ಯ ಯಾಜಕನಿಗೆ ಹೀಗೆ ಹೇಳ್ತಾರೆ ದೇವರು, you shall have no inheritance in their land. ಇಸ್ರಾಯೇಲರ ದೇಶದಲ್ಲಿ ನಿನಗೆ ಸ್ವಂತಕ್ಕಾಗಿ ಭೂಸ್ಥಿತಿ And ಆಗುವುದಿಲ್ಲ, no portion. ನಿನಗೆ ಯಾವುದು ಪಾಲು ಸಿಗೋದಿಲ್ಲ, I am your portion. ನಾನೇ ನಿನ್ನ ಪಾಲಾಗಿರುತ್ತೇನೆ. So they have no land. ಅವರಿಗೆ ಒಂದು Those days ಭೂಮಿ ಇಲ್ಲ. people did not work in offices or do business. ಅವರು ಒಂದು ಆಫೀಸ್ ನಲ್ಲಿ ಕೆಲಸ ಮಾಡೋದಾಗ್ಲಿ ಒಂದು ಬಿಸ್ನೆಸ್ ವ್ಯವಹಾರ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ. All of them were farmers and shepherds. ಅಲ್ಲಿ ಒಂದು ಕುರುಬರಾಗಿದ್ರು, ಇಲ್ಲ ಅಂದ್ರೆ ರೈತರಾಗಿದ್ರು. Their income came from the fields and from the flock. ಅಲ್ಲಿ ಒಂದು ಕುರಿಗಳಿಂದ ಅಥವಾ ಭೂಮಿಯಿಂದ ಅವರಿಗೆ ಆದಾಯ ಬರ್ತಾ ಇತ್ತು. And that's how they fed their family and took care of their needs. ಅವರು ಅವರ ಕುಟುಂಬವನ್ನು ನೋಡ್ಕೊಳ್ತಾ ಇದ್ರು, ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಾ ಇದ್ರು. What about the Levites? They could not be shepherds or farmers. They had no land. ಆದ್ರೆ ಲೇವಿಯರ ವಿಷಯದಲ್ಲಿ ಅವರಿಗೆ ಭೂಮಿ ಅಥವಾ ಈ ಕುರಿಗಳು ಇಲ್ಲದೆ ಇರೋದ್ರಿಂದ ಅವರಿಗೆ ಆದಾಯ ಇರಲಿಲ್ಲ. God said to the other 11 tribes, ಇನ್ನು 11 ಗೋತ್ರಗಳಿಗೆ these people are serving you. ಈ ಜನರು ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ, and they are not having land. ಅವರಿಗೆ ಭೂಸ್ಥಿತಿ ಇಲ್ಲ. How will their families live? ಅವರ ಕುಟುಂಬ ಹೇಗೆ ಜೀವಿಸುತ್ತೆ? All of you take 10% of your grain, 10% of your flock, sheep and all that, goats and all, give it to them. ನೀವು 10ನೇ 1 ಭಾಗ ಈ ಭೂಮಿಯಲ್ಲಿ ಆದಾಯ ಬಂದಿದ್ದು, ಹಾಗೆ ಪಶು ಪ್ರಾಣಿಗಳಿಂದ ಆದಾಯ ಬಂದಿದ್ದನ್ನ ಈಗ ಗೋತ್ರಕ್ಕೆ ಕೊಡಬೇಕು. Not money. ಹಣವಲ್ಲ. Give 10% of your wheat and rice. ಇಲ್ಲಿ ಹಣವಲ್ಲ, 10ನೇ 1 ಭಾಗ ಅಲ್ಲಿದ್ದಂತ ಬೆಳೆ ಧಾನ್ಯಗಳು, and 10% of the vegetables you grow. ಆ ಒಂದು ತರಕಾರಿ ಹಣ್ಣು ಹಂಪಲುಗಳು, 10% of the sheep you have. ನಿಮ್ಮಲ್ಲಿ ಇರುವಂತ ಕುರಿಗಳಲ್ಲಿ 10 ಭಾಗ ಅದನ್ನ ಲೇವಿಯವರಿಗೆ ಕೊಡಬೇಕು. All the 11 tribes gave 10% to the Levites. ಇವಾಗ 11 ಗೋತ್ರಗಳು 10ನೇ 1 ಭಾಗವನ್ನ ಕೊಡ್ತಾ ಬಂದ್ರು. That will be 100%. ಅದು ಏನಾಗುತ್ತೆ, 100 ಭಾಗ ಆಗುತ್ತೆ, and a little more. ಅದಕ್ಕಿಂತ ಸ್ವಲ್ಪ ಹೆಚ್ಚು. That is how the Levites lived. ಹಾಗೆ ಲೇವಿಯರು ಜೀವಿಸಿದ್ರು. So if somebody did not give the tithe, the Levites have to starve. ಇವಾಗ ಯಾರಾದ್ರೂ ಅಲ್ಲಿ ದಶಾಂಶವನ್ನು ಕೊಡ್ಲಿಲ್ಲ ಅಂದ್ರೆ ಲೇವಿಯರಿಗೆ ಹಸ್ದು ಇರಬೇಕಾಗಿದೆ. That is a crime. ಅದು ಅಪರಾಧ. It is like you employing a servant and you don't pay that servant. ಯಾರೋ ಒಬ್ಬ ಕೆಲಸಗಾರನ ಇಟ್ಟು ಅವನಿಗೆ ಸಂಬಳ ಕೊಟ್ಟಿಲ್ಲ ಅಂತಾರಲ್ಲ, ಅಂದ್ರೆ ಏನಾಗುತ್ತೆ? Isn't that a crime if you employ a servant and you don't pay your servant? ನೀವು ಒಬ್ಬ ಸೇವಕರನ್ನ ನಿಯೋಜಿಸಿ ಅವನಿಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಅಲ್ವಾ? That is why God said in the Old Testament, when you don't pay your tithe, it's a crime. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ನೀವು ದಶಾಂಶ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ. Correct word for tithe is income tax. ಆ ಒಂದು ದಶಾಂಶದ ಸರಿಯಾದ ಪದ ಏನಂದ್ರೆ, ಅದರ ಅರ್ಥ ಏನಂದ್ರೆ ಆದಾಯ ತೆರಿಗೆ. For these servants of the temple. ಇಲ್ಲಿ ದೇವಾಲಯದಲ್ಲಿ ಸೇವೆ ಮಾಡುವಂತವರಿಗೆ today if you don't pay the income tax, government says it's a crime, then we can't pay our government servants. ಯಾಕೆಂದ್ರೆ ಇವತ್ತು ಕೂಡ ಸರ್ಕಾರ ಏನು ಹೇಳುತ್ತೆ ಅಂದ್ರೆ, ನಿಮ್ಮ ಆದಾಯ ತೆರಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ, ಯಾಕೆಂದ್ರೆ ಸರ್ಕಾರಿ ನೌಕರರಿಗೆ ನಾವು ಸಂಬಳ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. So that is how they lived in the Old Testament. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಜೀವಿಸಿದ್ರು. But now Jesus says, you're my bride. ಇವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀನು ನನ್ನ ಮೊದಲ ಗಿತ್ತಿ. Is any husband here who collects income tax from his wife? ಯಾರ ಗಂಡನು ಹೆಂಡತಿಯಿಂದ ಆದಾಯ ತೆರಿಗೆ ತಗೊಳ್ತಾರ? No. ಇಲ್ಲ. And Jesus does not want income tax or tithe from anybody. ಯೇಸು ಸ್ವಾಮಿಗೆ ಇವತ್ತು ಯಾರಿಂದನೂ ಆದಾಯ ತೆರಿಗೆ ಬೇಕಾಗಿಲ್ಲ. We are the only church that preaches that. ನಾವು ಒಂದೇ ಸಭೆ ಅದನ್ನ ಪ್ರಸಂಗ ಮಾಡುವಂತದ್ದು. That's why the pastors hate me. ಅದಕ್ಕಾಗಿ ಪಾಸ್ಟರ್ ಬಹಳಷ್ಟು ಸಭಾ ಹಿರಿಯರು ನನ್ನನ್ನ ಹಾಗೆ ಮಾಡ್ತಾರೆ. I say I'm quoting the Bible. ನಾನು ಬೈಬಲ್ ನಲ್ಲಿ ಏನು ಹೇಳ್ತಾ ಅದನ್ನ ಹೇಳ್ತಾ ಇದ್ದೀನಿ ಅಂತೀನಿ. I say God wants something much more important than money. ದೇವರಿಗೆ ಹಣಕ್ಕಿಂತ ಬಹಳ ಉತ್ತಮವಾದದ್ದು ಒಂದು ಅವಶ್ಯಕತೆ ಇದೆ. He wants your body. ದೇವರಿಗೆ ನಿಮ್ಮ ದೇಹದ ಅವಶ್ಯಕತೆ ಇದೆ. Like husband and wife become one flesh. ಗಂಡ ಹೆಂಡತಿ ಒಂದು ದೇಹವಾಗ್ತಾರೆ. Jesus says, I want your body. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ದೇಹ ನನಗೆ ಬೇಕಿದೆ. I want your eyes. ನಿಮ್ಮ ಕಣ್ಣು ಬೇಕಿದೆ. That you will never sin with your eyes. ನೀವು ಯಾವತ್ತೂ ಕಣ್ಣಿನಿಂದ ಪಾಪ ಮಾಡಬಾರದು. I want your tongue. ನಿಮ್ಮ ನಾಲಿಗೆ ನನಗೆ ಬೇಕಿದೆ. That you never get angry, never sin with your tongue. ನೀವು ಯಾವತ್ತೂ ಕೋಪ ಮಾಡಿಕೊಳ್ಳದೆ ಯಾವತ್ತೂ ಪಾಪ ಮಾಡಬಾರದು. I want your hands. ನಿಮ್ಮ ಕೈ ನನಗೆ ಬೇಕಿದೆ. That you never do anything wrong with your hands. ನಿಮ್ಮ ಕೈಯಿಂದ ಯಾವ ತಪ್ಪುಗಳನ್ನು ಮಾಡಬಾರದು. I want your legs. ನಿಮ್ಮ ಕಾಲುಗಳು ಬೇಕಿದೆ. That you never go anywhere which I don't want you to go. ನೀವು ಎಲ್ಲಿಯೂ ನಾನು ಹೋಗಬೇಡ ಅಂತ ಸ್ಥಳಕ್ಕೆ ಹೋಗಬಾರದು. I want your heart. ನಿಮ್ಮ ಹೃದಯ ನನಗೆ ಬೇಕಿದೆ. That you don't love anything which is impure. ನಿಮಗೆ ಯಾವುದು ಅಶುದ್ಧವಾದದ್ದು ಅದನ್ನ ನೋಡಬಾರದು, ಪ್ರೀತಿಸಬಾರದು. Tell me, which is easier, to give your body or to give 10%? ಯಾವುದು ಸುಲಭ ಅಂತ ಹೇಳಿ, ದಶಾಂಶ ಕೊಡೋದ ದೇಹವನ್ನು ಕೊಡೋದ? Definitely 10% is easier. ದಶಾಂಶ ಕೊಡೋದು ಬಹಳ ಸುಲಭ ಆಗಿದ್ರೆ.
That's easier, far easier than saying I'll never lust with my eyes for 365 days. ದಶಾಂಶ ಕೊಡೋದು ಬಹಳ ಸುಲಭ. 365 ದಿವಸ ನಾನು ಕಣ್ಣಿನಲ್ಲಿ ಮೋಹಿಸೋದಿಲ್ಲ ಅಂತ ಹೇಳೋದಕ್ಕಿಂತ I'll never speak a bad word for 365 days. 365 ದಿವಸ ನಾನು ಒಂದು ಕೆಟ್ಟ ಮಾತುಗಳನ್ನು ಆಡೋದಿಲ್ಲ ಅಂತ I'll never do ಹೇಳೋದು. anything wrong with my hands. ನನ್ನ ಕೈನಿಂದ ಏನೂ ತಪ್ಪು ಮಾಡೋದಿಲ್ಲ. People say, Lord, don't ask for all that. Here's your 10%. ದೇವರು ಜನರು ಹೇಳ್ತಾ ಇದ್ರು, ಇಲ್ಲ ಅದೆಲ್ಲ ಕೇಳಬೇಡಿ, ನಾನು ದಶಾಂಶ ಕೊಟ್ಬಿಡ್ತೀನಿ ಅಂತ Let me ಹೇಳ್ತಾ use my body as I like. ಇದ್ರು. ನನ್ನ ದೇಹ ನನಗೆ ಇಷ್ಟ ಬಂದಾಗ ಉಪಯೋಗಿಸ್ತೀನಿ. That's what happens in every church. ಪ್ರತಿಯೊಂದು ಸಭೆಯಲ್ಲಿ ಹಾಗೆ They ನಡೆಯುತ್ತೆ. collect 10%. They don't tell them how to keep their body for God. ಅವರು ದಶಾಂಶವನ್ನ ಸ್ವೀಕರಿಸ್ತಾರೆ, ಜನರಿಗೆ ಅವರ ದೇಹವನ್ನ ದೇವರಿಗಾಗಿ ಹೇಗೆ ಇಟ್ಕೊಳ್ಳೋದು ಅಂತ ಹೇಳಿ